ಆನೇಕಲ್ನಲ್ಲಿ ಪಾಳು ಬಿದ್ದ ಮೊರಾರ್ಜಿ ಶಾಲೆ ಕಟ್ಟಡದ ಬಳಕೆಗೆ ಆಗ್ರಹ. ಈ ಸಂಬಂಧ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಆನೇಕಲ್ನಲ್ಲಿ ಕೋಟಿ ಕೋಟಿ ಸರ್ಕಾರಿ ಹಣ ನೀರು ಪಾಲು. ಯಮರೆಯ ಮೊರಾರ್ಜಿ ದೇಸಾಯಿ ಶಾಲಾ ಕಟ್ಟಡ ಈಗ ಭೂತ ಬಂಗಲೆ. ಮಕ್ಕಳ ಓದಿನ ಶಾಲೆಯಲ್ಲಿ ಈಗ ಅಕ್ರಮ ಚಟುವಟಿಕೆಗಳ ಅಡ್ಡ. ವಸತಿ ಶಾಲೆಯ ಕೊಠಡಿಗಳು ಪಾಳು ಬಿದ್ದಿದ್ದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಸ್ವಂತ ಕಟ್ಟಡ ರಿಪೇರಿ ಮಾಡಲು ಮನಸ್ಸಿಲ್ಲ, ಸರ್ಕಾರಿ ಕಚೇರಿಗಳನ್ನೆಲ್ಲ ಸ್ಥಳಾಂತರಿಸಿ ಎಂದು ಮಾಜಿ ಅಧ್ಯಕ್ಷ. ಯಮರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಕ್ರೋಶದ ಅಲೆ. ಪಾಳು ಬಿದ್ದ ಕಟ್ಟಡಕ್ಕೆ ಮುಕ್ತಿ ಯಾವಾಗ? ಎಚ್ಚೆತ್ತುಕೊಳ್ಳುತ್ತಾ ತಾಲೂಕು ಆಡಳಿತ. ಬಾಡಿಗೆ ಕಟ್ಟಡ ಬಿಡಿ, ಸರ್ಕಾರಿ ಕಟ್ಟಡ ಬಳಸಿ, ಸದುಪಯೋಗ ಪಡಿಸಿ ಇಲ್ಲವೇ ಉತ್ತರಿಸಿ. ಅಧಿಕಾರಿಗಳ ವಿರುದ್ಧ ಗುಡುಗಿದ ಮಾಜಿ ಅಧ್ಯಕ್ಷ ಶಾಂತಕುಮಾರ್. ಆನೇಕಲ್ನಲ್ಲಿ ಕೋಟಿ ಕೋಟಿ ಸರ್ಕಾರಿ ಹಣ ನೀರು ಪಾಲು. ಯಮರೆ ಮೊರಾರ್ಜಿ ದೇಸಾಯಿ ಶಾಲಾ ಕಟ್ಟಡ ಈಗ ಭೂತ ಬಂಗಲೆ. ಮಕ್ಕಳ ಓದಿನ ಶಾಲೆಯಲ್ಲಿ ಈಗ ಅಕ್ರಮ ಚಟುವಟಿಕೆಗಳ ಅಡ್ಡ. ವಸತಿ ಶಾಲೆಯ ಕೊಠಡಿಗಳು ಪಾಳು ಬಿದ್ದಿದ್ದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಸ್ವಂತ ಕಟ್ಟಡ ರಿಪೇರಿ ಮಾಡಲು ಮನಸ್ಸಿಲ್ಲ, ಸರ್ಕಾರಿ ಕಚೇರಿಗಳನ್ನಿಲ್ಲಿಗೆ ಸ್ಥಳಾಂತರಿಸಿ ಎಂದ ಮಾಜಿ ಅಧ್ಯಕ್ಷ. ಯಮರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಕ್ರೋಶದ ಅಲೆ. ಪಾಳು ಬಿದ್ದ ಕಟ್ಟಡಕ್ಕೆ ಮುಕ್ತಿ ಯಾವಾಗ? ಎಚ್ಚೆತ್ತುಕೊಳ್ಳುತ್ತಾ ತಾಲೂಕು ಆಡಳಿತ. ಬಾಡಿಗೆ ಕಟ್ಟಡ ಬಿಡಿ, ಸರ್ಕಾರಿ ಕಟ್ಟಡ ಬಳಸಿ, ಸದುಪಯೋಗ ಪಡಿಸಿ ಇಲ್ಲವೇ ಉತ್ತರಿಸಿ. ಅಧಿಕಾರಿಗಳ ವಿರುದ್ಧ ಗುಡುಗಿದ ಮಾಜಿ ಅಧ್ಯಕ್ಷ ಶಾಂತಕುಮಾರ್. ಬಳಕೆಗೆ ಆಗ್ರಹ. ಆನೇಕಲ್ ಯಮರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೊಠಡಿಗಳು ದುರಸ್ತಿಗೆ ತಲುಪಿದ್ದು, ಅವುಗಳನ್ನು ಸರ್ಕಾರಿ ಕಚೇರಿಗಳ ಬಳಕೆಗೆ ನೀಡುವಂತೆ ಮಾಜಿ ಅಧ್ಯಕ್ಷ ಶಾಂತಕುಮಾರ್ ಅವರು ಒತ್ತಾಯಿಸಿದ್ದಾರೆ. ಈ ಕುರಿತು ಸುದ್ದಿ ಸಂಸ್ಥೆಗಳೊಂದಿಗೆ ಮಾತನಾಡುತ್ತಾ ಶಾಲಾ ಕೊಠಡಿಗಳ ದುರಸ್ತಿ ಮತ್ತು ಅವುಗಳ ಸದ್ಬಳಕೆಯಾಗದಿರುವ ಬಗ್ಗೆ ವಿಷಯ ವ್ಯಕ್ತಪಡಿಸಿದ್ದು, ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಬೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 71ರಲ್ಲಿರುವ 39 ಗುಂಟೆ ಸರ್ಕಾರಿ ಜಾಗದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸ್ಥಾಪನೆಗಾಗಿ ಶಾಲಾ ಕೊಠಡಿಗಳನ್ನು ನಿರ್ಮಿಸಲಾಗಿತ್ತು. ಮಾಜಿ ಸಚಿವ ಕೇಶವಮೂರ್ತಿ ಮತ್ತು ಮಾಜಿ ಶಾಸಕ ವೈ ರಾಮಕೃಷ್ಣ ಅವರ ಸಹಕಾರದೊಂದಿಗೆ ಈ ಶಾಲೆ ಪ್ರಾರಂಭವಾಗಬೇಕಿತ್ತು. ಆದರೆ ನಂತರದ ಬೆಳವಣಿಗೆಯಲ್ಲಿ ಶಾಲೆಯನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಪರಿಣಾಮವಾಗಿ ಕೊಠಡಿಗಳು ಪಾಳು ಬಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿವೆ ಎಂದು ಶಾಂತಕುಮಾರ್ ಅವರು ವಿವರಿಸಿದ್ದಾರೆ. ಶಾಂತಕುಮಾರ್ ಅವರು ಮಾತನಾಡಿ, ಸರ್ಕಾರದ ಹಣದಿಂದ ನಿರ್ಮಿಸಲಾದ ಕೊಠಡಿಗಳು ಸದುಪಯೋಗವಾಗಬೇಕು. ಸರ್ಜಾಪುರ ವ್ಯಾಪ್ತಿಯಲ್ಲಿ ನೋಂದಾವಣೆ ಕಚೇರಿ, ಕಂದಾಯ ಇಲಾಖೆ ಸೇರಿದಂತೆ ಹಲವು ಸರ್ಕಾರಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಹೀಗಾಗಿ ಪಾಳು ಬಿದ್ದಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಕೊಠಡಿಗಳನ್ನು ದುರಸ್ತಿಗೊಳಿಸಿ ಅವುಗಳನ್ನು ಸರ್ಕಾರಿ ಕಚೇರಿಗಳನ್ನು ಪ್ರಾರಂಭಿಸಬೇಕು ಎಂದಿದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದು, ಗ್ರಾಮಸ್ಥರು ಬಹುದಿನಗಳ ಬೇಡಿಕೆಯಂತೆ ಸರ್ಕಾರಿ ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಮಾಜ ಸೇವಕ ಮರಿಯಪ್ಪ ಅವರು ಸಹ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮರಿಯಪ್ಪ, ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಕೊಠಡಿಗಳನ್ನು ದುರಸ್ತಿಗೊಳಿಸಿ ಸರ್ಕಾರಿ ಕಚೇರಿಗಳನ್ನು ಪ್ರಾರಂಭಿಸಬೇಕು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ.
ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ವರದಿಗಾರರಾದಂತಹ ಮುನಿಯಪ್ಪನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮುನಿಯಪ್ಪನವರೇ ಹೇಳಿ, ಅಲ್ಲಿ ಮೊರಾರ್ಜಿ ದೇಸಾಯಿ ಶಾಲಾ ಕಟ್ಟಡಗಳು ಈ ಒಂದು ಸ್ಥಿತಿಗೆ ತಲುಪಿದೆ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಪ್ರತಿಶ ಇದೇನಾಗಿದೆ ಅಂದ್ರೆ ಇಲ್ಲಿ ಸರ್ಕಾರದಿಂದ ಬಂದಿರುವಂತ ಅನುದಾನದಲ್ಲಿ ಕಟ್ಟಿರುವಂತ ಕಟ್ಟಡ ಆಗಿರ್ತದೆ. ಇದು 30 ಮಕ್ಕಳು ವಸತಿ ನಿಲಯದಲ್ಲಿ ವಾಸ ಇದ್ರು, ಮತ್ತೆ ಇಲ್ಲಿ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದ್ರು. ಆ ಬಡ ಮಕ್ಕಳು ಈ ಭಾಗದಲ್ಲಿ ಎಷ್ಟು ಜನ ಬಡ ಮಕ್ಕಳಿದ್ದಾರೆ ಅವ್ರ 10 ಜನ ವಿದ್ಯಾಭ್ಯಾಸ ಪಡೆದಿರುವಂತ ವಸತಿ ನಿಲಯ. ಈಗ ಇದು ದುಸ್ಥಿತಿ ಹೇಗಿದೆ ಅಂದ್ರೆ ಒಂದು ದೇವದು ಕೊಂಪೆ ಆಗಿದೆ, ಆಮೇಲೆ ಪಾಲ್ ಬಿದ್ದಂತ ಕಟ್ಟಡವಾಗಿದ್ದು ಅನೈತಿಕ ಚಟುವಟಿಕೆಗೆ ಇದು ಕಾರಣವಾಗಿದೆ. ಪಂಚಾಯತಿ ಪಕ್ಕದಲ್ಲೇ ಇದ್ಕೊಂಡು ಇದಕ್ಕೆ ಸ್ವಚ್ಛತೆ ಆಗಲಿ ಮೂಲ ಸೌಕರ್ಯಗಳು ಕೊಡಿಸ್ಬೇಕಂತ ಪಂಚಾಯತಿ ಈಗ ಅಂದ್ರೆ ಈ ಪಂಚಾಯತಿ ಹಿಂದೆ ಇರುವಂತ ಸದಸ್ಯಗಳ ಅಧ್ಯಕ್ಷರಾಗ್ಲಿ ಪಿಡಿಒರಾಗ್ಲಿ ಯಾರು ಆಗ್ಲಿ ಮುತುವರ್ಜಿ ತಗೊಂಡು ಈ ಕಟ್ಟಡ ಹಿಂಗೆ ಉಳಿಸ್ಕೊಂಡಿಲ್ಲ. ಈ ಕಟ್ಟಡ ಉಳಿಸ್ಕೊಂಡಿದ್ರೆ ಇವತ್ತು ಎಷ್ಟೋ ಬಾಡಿಗೆಗಳಲ್ಲಿ ಇದ್ದಾರೆ. ಪಂಚಾಯತಿ ಅಂದ್ರೆ ಕಂದಾಯ ಇಲಾಖೆಯವರು ಇವತ್ತು ಬಳಸ್ಕೊಂಡಿದ್ರೆ ಬಾಡಿಗೆ ಉಳಿತಾ ಇತ್ತು, ಸರ್ಕಾರಕ್ಕೆ ಹಣ ಪೋಲಾಗ್ತಾ ನಿಲ್ತಾ ಇತ್ತು. ಇದನ್ನ ಹಂಗೆ ಏನಾಗಿದೆ ಅಂದ್ರೆ ಶಿಥಿಲವಾಗಿದೆ ಇವತ್ತು ಪರಿಸ್ಥಿತಿ. ಅಂದ್ರೆ ಒಳಗಡೆ ಹೋಗ್ ಕೂಡ ಆಗಲ್ಲ, ಅಷ್ಟೊಂದು ಗಬ್ಬನಾಥ ಹೊಡಿತಾ ಇದೆ. ನಾನು ಈಗಲೇ ಪ್ರತ್ಯಕ್ಷವಾಗಿ ಇಲ್ಲೇ ಇದ್ದೀನಿ, ಗಬ್ಬನಾಥ ಹೊಡಿತಾ ಇರುತ್ತೆ, ಅಷ್ಟೊಂದು ಕುಲ್ಗೆಟ್ಟು ಹೋಗಿದೆ. ಇಲ್ಲೂ ಏನಾಗ್ತಾ ಇದ್ರೆ ಇವತ್ತು ಎಷ್ಟೋ ಸರ್ಕಾರಿ ಭೂಮಿ ಇಲ್ದಿರ ಬಾಡಿಗೆಗಳು ಕಟ್ಕೊಂಡು ಸರ್ಕಾರಿ ಕಚೇರಿಗಳು ನಡೆಸ್ತಾ ಇದ್ದಾರೆ. ಇಂತ ಸುಸಜ್ಜಿತವಾದ ಕಟ್ಟಡ ಇಟ್ಕೊಂಡು ಇದನ್ನ ಬಳಸ್ಕೊಳಕ್ ಬರ್ದಿರ ಸುಮ್ಮನೆ ಪಾಲ್ ಬಿಟ್ಟಿದ್ದಾರೆ. ಇದು ಸರ್ಕಾರಕ್ಕೆ ಹೊರೆ ಮತ್ತು ಈ ಜಾಗವನ್ನು ಮುಂದಿನ ದಿನಗಳಲ್ಲಿ ತೆರವುಗೊಳಿಸಿ ಸಬ್ ರಿಜಿಸ್ಟರ್ ಅಂದ್ರೆ ಸರ್ಜಾಪುರ ಭಾಗದ ಸಬ್ ರಿಜಿಸ್ಟರ್ಗೆ ಈ ಕಟ್ಟಡ ಈ ಕಟ್ಟಡ ಅಂದ್ರೆ ತೆರವುಗೊಳಿಸಿ ಹೊಸ ಕಟ್ಟಡ ನವೀಕರಣ ಕಟ್ಟಡಕ್ಕೆ ಮಂಜೂರಾಗಿದೆ ಅಂತ ಈಗ ಕೇಳ್ಪಟ್ಟಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಕಟ್ಟಡ ಅಂದ್ರೆ ಈ ಜಾಗ ಪೋಲಾಗ್ದಿರಾ ಹೀಗೆ ಸರ್ಕಾರಕ್ಕೆ ನಿಯೋಗ ಆದ್ರೆ ತುಂಬಾ ಉತ್ತಮ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಂತಕುಮಾರ್ ಮೊನ್ನೆ ಪ್ರೆಸ್ ಮೀಟ್ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಎಕರೆ ಜಾಗ ಇರೋದ್ರಿಂದ ಈ ಜಾಗ ಬಳಕೆ ಮಾಡ್ಕೊಂಡು ಉತ್ತಮ. ಯಾಕಂದ್ರೆ ಇದೇ ಹಿಂಗೆ ಖಾಲಿ ಬಿಟ್ಕೊಂಡಿದ್ರೆ ಬೇರೆಯವರು ಯಾರಾದ್ರೂ ಕರ್ನಾಟಕ ಬಿಲ್ಡರ್ಗಳು ಭೂ ಮಾಲೀಕರು ಭೂಗಳ್ರು ಇದನ್ನ ಬೇರೆ ರೀತಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ನಮ್ದು ಜಾಗ ಅಂತ ಹೇಳಿ ಬರುವಂತ ಚಾನ್ಸಸ್. ಅದೇ ಇದು ಕುಂಟೆ ಆಗಿರೋದ್ರಿಂದ ಏನು ಕುಂಟೆ ಅಂತ ಗೊತ್ತಾಯ್ತು. ಅದು 1 ಎಕರೆ ಇರೋದ್ರಿಂದ ಈಗ ಆಲ್ರೆಡಿ ಪಂಚಾಯತಿ ಕಟ್ಟಡ ಇದೇ ಜಾಗದಲ್ಲಿದೆ, ಆಮೇಲೆ ಆರೋಗ್ಯ ಹಾಸ್ಪಿಟಲ್ ಇದೇ ಜಾಗದಲ್ಲಿದೆ. ಈಗ ಇದು ಮೊರಾರ್ಜಿ ದೇಸಾಯಿ ಕಟ್ಟಡ ಇದೇ ಜಾಗದಲ್ಲಿ ಇರೋದು, ಇದು ಶಿಥಿಲವಾಗಿದೆ. ಮುಂದಿನಗಳು ಇದು ಸ್ವಲ್ಪ ಸದ್ಬಳಕೆ ಮಾಡ್ಕೊಂಡ್ರೆ ಉತ್ತಮ. ಹಾಗೆ ಇದೇ ಈ ಸರ್ಕಾರಿ ಜಾಗ ಇರೋದ್ರಿಂದ ಬಿಲ್ಡರ್ಗಳು ಅಂದ್ರೆ ಲೇಔಟ್ಗಳು ಮಾಡ್ಕೊಂಡಿರೋ ಅಪಾರ್ಟ್ಮೆಂಟ್ ಕಟ್ಕೊಂಡಿರೋ ರಸ್ತೆ ಇಲ್ದಿರೋದ್ರಿಂದ ಚಮ್ಮನಲ್ಲಿ ಒಳಗಡೆ ಹೋಗೋದಿಕ್ಕೆ ಈ ಜಾಗದ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ನನ್ಗೆ ಮೇಲ್ನೋಟ ಕೇಳಿ ಬಂತು. ಈ ಜಾಗನ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅವಕಾಶ ಕೊಡದಿರೋ ಸರ್ಕಾರಕ್ಕೆ ಉಪಯೋಗಿಸ್ಕೊಂಡ್ರೆ ಉತ್ತಮ. ಯಾಕಂದ್ರೆ ಇದು ಸರ್ಕಾರಿ ಜಾಗಗಳು ಬೆಂಗಳೂರು ಒಳಗಡೆ ಸಿಗೋದು ಕಷ್ಟ. ಇದು ಸುಮಾರು 39 ಗುಂಟೆ ಅಂದ್ರೆ 1 ಗುಂಟೆ ಕಮ್ಮಿ 1 ಎಕರೆ. ಇವತ್ತು 1 ಎಕರೆ ಈ ಮೈನ್ ರೋಡ್ ಅಲ್ಲಿ ಇರೋದ್ರಿಂದ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇರೋದ್ರಿಂದ ಸುಮಾರು ಇದು ಒಂದು 60 ಕೋಟಿ ರೂಪಾಯಿ ಪ್ರಾಪರ್ಟಿ ಇರುತ್ತೆ. ಇದು 60 ಕೋಟಿ 70 ಕೋಟಿ ರೂಪಾಯಿ ಪ್ರಾಪರ್ಟಿ ಇರುತ್ತೆ. ರಸ್ತೆಗೆ ಬಿಟ್ಕೊಟ್ಬಿಟ್ರೆ ಅವ್ರು ಯಾರು ಬಿಲ್ಡರ್ಗಳಿಗೆ ಯಾರಿಗೂ ಅಪಾರ್ಟ್ಮೆಂಟ್ ಅವ್ರಿಗೆ ರಸ್ತೆ ಬಿಟ್ಕೊಡೋದಕ್ಕೆ ಈ ಜಾಗಗಳೇ ಬೇಕಾ? ಅವ್ರು ಬೇಕಾದ್ರೆ ಅಪಾರ್ಟ್ಮೆಂಟ್ ಕಟ್ಕೊಂಡ್ರೆ ರಸ್ತೆ ಕೊಂಡ್ಕೊಂಡು ಹೋಗ್ಲಿ ಬಿಡು, ಖಾಸಗಿ ಅವ್ರ ಹತ್ರ ಕೊಂಡ್ಕೊಂಡ್ರೆ ಅವ್ರ ಬಳಕೆ ಮಾಡ್ಕೊಳ್ಳಿ. ಈ ಸರ್ಕಾರಿ ಜಾಗದ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ನಮ್ಗೆ ಮಾಹಿತಿ ಗೊತ್ತಾಗಿದೆ. ಆದಷ್ಟು ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು, ಸರ್ಕಾರ, ಆಮೇಲೆ ಸಂಬಂಧಪಟ್ಟಂತ DC ಆಮೇಲೆ ಹಾಲ್ದಾರು, ಸ್ಥಳೀಯ ವಿಲೇಜ್ ಸೆಕ್ರೆಟರಿಗಳು, DTಗಳು ಇದಕ್ಕೆ ಸಂಬಂಧಪಟ್ಟಾಗಿ ಇದು ತುಂಬಾ ಅದ್ಭುತವಾಗಿ ಮಾಡಿ ಇದಕ್ಕೆ ಈ ಪೋಲ್ ಆಗೋದಕ್ಕೆ ಬಿಡದಿರೋ ಇದು ಕಾಪಾಡಿ ರಚನೆ ಮಾಡ್ಕೊಂಡು ಉತ್ತಮ ಅಂತ ನಾನು ಈ ನಮ್ಮ ಇಡೀ ವಾಹಿನಿ ಮುಖಾಂತರ ಮನವಿ ಮಾಡ್ಕೊಂತ ಇದ್ದೀನಿ. ಪ್ರತಿಶ ಅಂದ್ರೆ ಅಧಿಕಾರಿಗಳಿಗೆ ಈ ವಿಷಯ ಗಮನದಲ್ಲಿ ಇರುತ್ತೆ, ಈ ಜಾಗ ಇಲ್ಲಿ ಈ ತರ ದುರಸ್ತಿ ಇದಾಗಬೇಕಾಗಿದೆ, ಪಾಳ್ ಬಿದ್ದಿದೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಅಲ್ವಾ? ಅಷ್ಟಾಗಿನೂ ಅವ್ರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇದೇ ಭೂಮಿನಲ್ಲೇ ಇರೋದ್ರಿಂದ ಗೊತ್ತಿರುತ್ತೆ. ಆದ್ರೂ ಅವ್ರ ಸರ್ಕಾರದಿಂದ ಅನುದಾನ ಬಂದಿರೋದು ಅವರು ಏನು ನವೀಕರಣ ಮಾಡೋದಾಗಲಿ ಇದಕ್ಕೆ ಇಲ್ಲಂದ್ರೆ ಗಮನಿಸಿ ಮಾಡಿ ಒಂದು ಯಥಾಶಕ್ತಿ ಮಟ್ಟವಾಗಿ ಮಾಡಿರೋದು. ಯಾಕಂದ್ರೆ ಅವರು ಯಾರಾದ್ರೂ ಅಂದ್ರೆ ರಾಜಕಾರಣಿಗಳು ಆಮೇಲೆ ಸ್ಥಳೀಯ ಜನಪ್ರತಿನಿಧಿಗಳು ಇದು ಅರ್ಜಿ ಹಾಕಿ ಈ ಕಟ್ಟಡ ದುರಸ್ತಿನಲ್ಲಿರೋದ್ರಿಂದ ಇದನ್ನ ತೆರವುಗೊಳಿಸಿ ಇಲ್ಲದ ಹೊಸ ಕಟ್ಟಡಕ್ಕೆ ನವೀಕರಣಕ್ಕೆ ಮಂಜೂರು ಮಾಡಿಸಿ ಇಲ್ಲದ ಸಬ್ ರಿಜಿಸ್ಟರ್ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ರಸ್ತೆಗಳು ಬೇರೆಯವ್ರಿಗೆ ಅಂದ್ರೆ ಬಿಲ್ಡರ್ಗಳಿಗೆ ಅಪಾರ್ಟ್ಮೆಂಟ್ ರಸ್ತೆ ಕೊಡ್ದಿರೋ ಇದನ್ನ ಹಿಂಗೆ ಉಳಿಸ್ಕೊಡೋದು ಉತ್ತಮ. ಇದು ಕುಂಟೆ ಆಗಿದ್ರೂ ಇವತ್ತು ಇಲ್ಲಿ ಏನು ಕುಂಟೆ ಯಾವ್ದು ರಾಜಕಾಲುವೆ ಮೂಲಗಳು ಇಲ್ಲ ಬರೋದಕ್ಕೆ. ನೀರು ರಾಜಕಾಲುವೆಗಳ ಮೂಲ ಇದ್ರೆ ನೀರು ಬಂದು ನಿಲ್ಕೊಳ್ಳೋದಕ್ಕೆ ಇದು ಕುಂಟೆ ಆಗಿ ಇದ್ರೆ ಸರೋಗ್ತದೆ. ಆದ್ರೆ ಇದು ಯಥಾಸ್ಥಿತಿ ಇದ್ರೆ ಅಸ್ತಿತ್ವ ಕಳ್ಕೊಂಡಿದೆ. ಕುಂಟೆ ಜಾಗ ಇರುವಂತದ್ದನ್ನ ಕಳ್ಕೊಂಡಿದೆ. ಇದನ್ನ ಅಂದ್ರೆ ಈಗ ಕುಂಟೆ ಕೆರೆ
ರಾಜಕಾಲುವೆಗಳು ಇವೆಲ್ಲ ಯಾವುದೇ ಕಾರಣಕ್ಕೆ ಯಾವುದಕ್ಕೂ ಪರಬಾದೆ ಮಾಡಬಾರ್ದಂತ ಸರ್ಕಾರ ನಿಯಮಗಳು ಇದ್ರೇನು ಇದು ಡಿಸಿ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ ಇದು ಸರ್ಕಾರಿ ಕಟ್ಟಡಗಳಿಗೆ ವಿನಿಯೋಗ ಮಾಡಿಕೊಂಡ್ರೆ ಉತ್ತಮ ಅಂತ ನಮ್ಮ ವಾಹಿನಿ ಮನವಿ ಮಾಡ್ಕೊಂತ ಇದ್ದೀನಿ. ಪ್ರತಿಷ್ಠೆ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮುನಿಯಪ್ಪ ಅವರೇ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಲು ಯಮರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶಾಂತಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್ ಅವರೇ, ಹೇಳಿ, ಅಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ನೀವು ಈ ಮೊರಾರ್ಜಿ ದೇಸಾಯಿ ಶಾಲೆ ಬಗ್ಗೆ ಇಷ್ಟು ಆಸಕ್ತಿ ತೋರಿಸ್ತಿರೋದಕ್ಕೆ ಏನ್ ಕಾರಣ ಇರಬಹುದು? ಇದು ಕಟ್ಟಡ ಸರ್ಕಾರಿ ಕಟ್ಟಡಗಳು ಅದನ್ನ ಆಗ ಇದು ಬೇರೆ ಕಡೆ ಮೊರಾರ್ಜಿ ಉದ್ದೇಶವನ್ನು ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಆಗಿದ್ರೆ ಈಗ ಅದು ಖಾಲಿ ಇದೆ, ಸುಮ್ಮನೆ ಪಾಲಿದೆ. ಮತ್ತೆ ಯಾರು ಬೇರೆ ಬೇರೆಯವರು ಎಲ್ಲಾನು ಪ್ರೈವೇಟ್ ಅವರು ವಾಸ ಮಾಡ್ತಿದ್ದಾರೆ. ಅಲ್ಲೇ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಆಫೀಸ್ ಅಲ್ಲೇ ಇದೆ. ಇದ್ರೂ ಕೂಡ ಅದನ್ನ ಅವ್ರ ಬಗ್ಗೆ ಗಮನ ಕೊಡ್ತೀರಾ, ಅದನ್ನ ಅವ್ರನ್ನ ತೆರವುಗೊಳಿಸ್ತಾರೆ. ಯಾರೋ ಬೇರೆಯವರೆಲ್ಲ ವಾಸ ಮಾಡ್ಕೊಂಡು ಸರ್ಕಾರಿ ಕಚೇರಿ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಈ ರೀತಿ ಮಾಡಿದ್ರೆ ಅವಾಗೆಲ್ಲಾನು ಇದು ಎಪ್ಲಿಕೇಶನ್ ಮೊತ್ತ ಇದ್ದಾಗ ವೈರಾಮಕೃಷ್ಣ ಎಮ್ಎಲ್ಎ ಇದ್ದಾಗ ಆ ಕಟ್ಟಡಗಳೆಲ್ಲ ನಿರ್ಮಾಣ ಮಾಡಿ ಈಗ ಅದರಲ್ಲಿ ಬೇರೆಯವರು ವಾಸ ಮಾಡ್ತಾರೆ. ಈಗ ಅದೇನು ಯಾವ್ದು ಯೂಸ್ ಬಳಕೆಗೆ ಬರ್ದೆ ಹಾಗೆ ಪಾಳ್ ಬಿದ್ದಿದೆ ಸರ್ಕಾರಿ. ಹೌದು ಹೌದು. ನಮ್ಮ ಉದ್ದೇಶ ಏನಂದ್ರೆ ಸರ್ಕಾರಿ ಕಚೇರಿಗಳು ಬಾಡಿಗೆ ಬಿಲ್ಡಿಂಗ್ ನಲ್ಲಿ ಅವರು ಕಚೇರಿ ಮಾಡ್ಕೊಂಡಿದ್ರು. ಕಚೇರಿ ಅವರೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಬರ್ಬೋದಲ್ವಾ, ಅಲ್ಲಿ ಇರ್ಬೋದಲ್ವಾ ಅನ್ನೋ ಉದ್ದೇಶ. ಸರ್ಕಾರದಲ್ಲಿ ಧನ ವ್ಯಯ ಆಗೋದು ಕೂಡ ಕಡಿಮೆ ಆಗುತ್ತೆ, ಜಾಗಗಳು ಕೂಡ ಉಪಯೋಗಕ್ಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಭೂ ಮಾಫಿಯಾ ಅಂತ ಸಿಚುವೇಶನ್ಗಳನ್ನು ನಾವು ಎದುರಿಸಬೇಕಾಗಿರಲ್ಲ ಅನ್ನೋದು ನಿಮ್ಮ ಅನಿಸಿಕೆ. ಇದ್ರ ಬಗ್ಗೆ ಇನ್ನೂ ಏನ್ ಹೇಳಕ್ ಇಷ್ಟಪಡ್ತೀರಾ ಶಾಂತಕುಮಾರ್? ಹೌದು ಹೌದು. ಸಾರ್ವಜನಿಕರಿಗೆ ಅಲ್ಲಿ ಉಪಯೋಗ ಆಗ್ತದೆ, ಮತ್ತೆ ಅದ್ರ ಎಲ್ರಿಗೂ ಸಿಗ್ತಾರೆ ಎಲ್ಲ ಅಧಿಕಾರಿಗಳ. ಅಧಿಕಾರಿಗಳು ಇದ್ರ ಬಗ್ಗೆ ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಬಾಡಿಗೆ ಕಟ್ಟಡದಲ್ಲಿದ್ದಾರೆ, ಅದು ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಯಾವ್ದೋ ಒಂದು ಸರ್ಕಾರಿ ಆಸ್ಪತ್ರೆ ಮಾಡ್ಕೊಂಡ್ರೆ ಸಾರ್ವಜನಿಕರು ಅನುಕೂಲ ಆದ್ರ. ಅಧಿಕಾರಿಗಳಿಗೆ ಈ ವಿಷಯ ಒಂದ್ಸತಿ ಹೇಳಿದೀರಾ? ಈ ತರ ಹಿಂಗಿದೆ ಅವ್ರ ಗಮನಕ್ಕೆ ಬಂದಿರುತ್ತೆ, ಆದ್ರೂ ನೀವೊಂದ್ಸತಿ ಹೇಳೋಂತ ಕೆಲಸ ಏನಾದ್ರು ಮಾಡಿದೀರಾ? ಮೇಡಮ್, ಅಧಿಕಾರಿಗಳಿಗೆ ಅಲ್ಲಿ ನಾನು ಪಂಚಾಯತಿ ಪಿಡಿಒ ಹೇಳಿದ್ದೇನೆ, ಇಮಿಡಿಯೇಟ್ ಅದನ್ನೆಲ್ಲ ಖಾಲಿ ಮಾಡಿಸಿ ಅದೆಲ್ಲ ಸ್ವಚ್ಛ ಮಾಡಿ ನೀಟಾಗಿ ಸುಣ್ಣ ಬಣ್ಣ ಬಳಿದ್ರೆ ಪೇಂಟಿಂಗ್ ಮಾಡಿದ್ರೆ ಏನೋ ನಿಮ್ ಕಚೇರಿಗೆ ಉಪಯೋಗ ಆಗುತ್ತೆ. ಏನೋ ನಿಮ್ ಗೋಡನ್ಗಳು ಸ್ಟೋರೇಜ್ ಅದು ಮಾಡ್ಕೊಳಕಾಗ್ತದೆ ಮೆಟೀರಿಯಲ್ಸ್. ನೀವು ಯಾಕೆ ಹಿಂಗೆಲ್ಲ ಹಾಳು ಬಿದ್ದು ಅದನ್ನ ಮಾಡಿದ್ದೀರ ಅಂತ ಎಲ್ಲ ಹೇಳಿದೆ. ಇಲ್ಲ ನೋಡ್ತೀವಿ ಈ ರೀತಿ ಅಂತಾರೆ. ಅವ್ರಿಗೆಲ್ಲ ಒಂದ್ ಕಡೆ ಕೇವಲವಾಗಿ ಅದ್ರ ಬಗ್ಗೆ ಗಮನ ಇಲ್ಲ ಹೆಚ್ಚಿಗೆ ಅವ್ರು. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನಾದ್ರೂ ಬೆಳವಣಿಗೆ ಆಗುತ್ತಾ ಅಂತ ನೋಡೋಣ. ಇಲ್ಲ ಅಂತಂದ್ರೆ ಈ ವಿಷಯ ಇನ್ನೊಂದ್ ಸ್ವಲ್ಪ ಮಾತಾಡೋಣ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲಿ ಏನೋ ಒಂದು ಶಾಲೆ ನಿರ್ಮಾಣ ಮಾಡ್ಬೇಕಂತ ಕೇಳ್ಕೊಂಡಾಗ ಆವತ್ತಿನ ಮಂತ್ರಿಗಳಿದ್ರು ಕೇಶವಮೂರ್ತಿ ಅವರು, MP ಕೇಶವಮೂರ್ತಿ ಅವರು 4 ರೂಮ್ನ ಅವರು ಇಲ್ಲಿ ಕಟ್ಸ್ಕೊಡ್ತಾರೆ, ಮಂಜೂರು ಮಾಡ್ಕೊಡ್ತಾರೆ.
ಅದಾದ್ಮೇಲೆ ಏನ್ ಮಾಡೋದು ಇಲ್ಲಿ ಅಂತ ಹೇಳಿದ್ರೆ ಚೆಮ್ಮಳ್ಳಿ ಸ್ಕೂಲ್ನಲ್ಲಿ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತ ಗ್ರಾಮಸ್ಥರು ಅಂದ್ಬಿಟ್ರು. ಅವಾಗ ಏನ್ ಮಾಡೋದು ಅಂದಾಗ ಅವರು ಕೇಶವಮೂರ್ತಿ ನಂತರ ವೈರಾಮಕೃಷ್ಣ ಅವರು ಶಾಸಕರಾಗ್ತಾರೆ. ಅವ್ರನ್ನ ಹೋಗಿ ವಿಧಾನಸೌಧಕ್ಕೆ ಕೇಳ್ಕೊಂಡಾಗ KM ಕೃಷ್ಣಾರೆಡ್ಡಿ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಾರೆ ಚಿಂತಾಮಣಿ ಅವರು. ಅವ್ರ ಕ್ಯಾಬಿನ್ ಹೋಗಿ ವೈರಾಮಕೃಷ್ಣ ಅವರು ನನ್ನ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಶಾಲೆಯಲ್ಲಿ ಅಂತ, ಇದು ಒಂದು ಡಿಸ್ಟಿಕ್ ಒಂದೇ ಶಾಲೆ ಕೊಡೋದು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಂತ ಹೇಳ್ಬಿಟ್ಟು ಒಂದೇ ಡಿಸ್ಟಿಕ್ ಒಂದೇ ಕೊಡೋದು. ಸ್ಕೂಲ್ ಕೂಡ ಇಲ್ಲಿ ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಆಯ್ತು, ನಡೀತು, ಸ್ವಲ್ಪ ಕಾಲ ನಡೀತು. ಆಮೇಲೆ ಕೃಷ್ಣಪ್ಪ ಅವರು ಸಮಾಜ ಕಲ್ಯಾಣ ಮಂತ್ರಿಗಳಾಗ್ತಾರೆ. ಅವರು ಸ್ಪೆಷಲ್ DC ಸೋಮಶೇಖರ್ ಇರ್ತಾರೆ. ಅವ್ರನ್ನ ಸ್ಪಾಟ್ ಕರೆಸ್ತಾರೆ. ಜಾಗ ಇದೆ 21 ಎಕರೆ ಸರ್ಕಾರಿ ಆಸ್ತಿ. ಮಿಸ್ಟರ್ DC ಇಲ್ಲಿ ಅದನ್ನ ನೀವು ಶಿಫ್ಟ್ ಮಾಡಿ, ಈ ಸರ್ಕಾರಿ ಆಸ್ತಿನ ಟೇಕಪ್ ಮಾಡಿ ಮೊರಾರ್ಜಿ ವಸತಿ ಶಾಲೆಗೆ ಅಂತ ಹೇಳ್ಬಿಟ್ಟು DC ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಅಲ್ಲೇ ಸ್ಪಾಟಲ್ಲಿ ನಿಂತ್ಕೊಂಡು ಏನೋ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟರು ಕೂಡ ಏನು ಪ್ರಯೋಜನ ಆಗಲ್ಲ. ಆಮೇಲೆ ಇದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸೇರಿದ್ದು ಅಂತಾರೆ. NOC ಕೂಡ ತಂದು ಕೊಡ್ತೀನಿ ನಾನು ಅವ್ರಿಗೆ. ಇದು ಕೆರೆ ಯಾವ ಲಕ್ಷಣ ಎಲ್ಲ ಕಳ್ಕೊಂಡಿದೆ, ಇದು ಸರ್ಕಾರದ ಯಾವುದೇ ಕಾರ್ಯಕ್ರಮ ಉಪಯೋಗ ಆಗ್ಬೋತ್ತದೆ, ಮಾಡ್ಕೋಬಹುದು, ನಮ್ಮ ಇಲಾಖೆ ಅಭ್ಯಂತರ ಏನು ಇರೋದಿಲ್ಲ ಅಂತೇಳಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ NOC ಕೊಡ್ತಾರೆ ಸರ್. ಕೊಟ್ಟಾದ್ಮೇಲೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದಿಲ್ಲ. ಮತ್ತೆ ಈ ಸುಮಾರು ಇಲಾಖೆ ಅಧಿಕಾರಿಗಳು ದೊಡ್ಡ IAS ಆಫೀಸರ್ಸ್ ನಾನು ಹೋರಾಟ ಮಾಡ್ತೀನಿ. ಈ ಕಾಲಕ್ಕೆ ಈ ಶಾಲೆ ದುಡ್ಡು ಇದ್ದಿದ್ದು 13 ಕೋಟಿ ರೂಪಾಯಿನ ಸರ್ಕಾರ ಮಂಜೂರು ಮಾಡಿತ್ತು. ಆದರೆ ಬೇರೆ ಕಡೆ ಎಲ್ಲ ಚೆನ್ನಾಗಾಗಿದೆ, ನಮ್ಮ ಇದರಲ್ಲಿ ಜಾಗದ ವ್ಯವಸ್ಥೆ ಸರಿಯಾಗಿ ಆಗದೆ ಇರೋದ್ರಿಂದ ಇದು ಮೂಲೆಗೆ ಬಿದ್ದಿತ್ತು. ಆಯಿತು, ಇದು ಸರ್ಕಾರಿ ಜಾಗ ಉಳಿತಾಯ ಮಾಡಿ ಆದಮೇಲೆ ಕಾಂಪೌಂಡಲ್ಲಿ ಹಾಕ್ತೀವಿ, ಗ್ರಾಮ ಪಂಚಾಯತ್ ಕಟ್ಟಡ ಕಟ್ತಾರೆ. ಇದನ್ನ ಏನಾದರೂ ಯಾವುದಾದ್ರು ಇಲಾಖೆ ಉಪಯೋಗಿಸ್ಕೊಂಡು ಬಿಟ್ಬಿಟ್ಟು ಈ ರೀತಿ ಹಾಳು ಮಾಡಿ ಇಟ್ಟಿದ್ದಾರೆ. ಇದನ್ನ ಗ್ರಾಮ ಪಂಚಾಯತ್ ಸ್ವಲ್ಪ ಜವಾಬ್ದಾರಿ ಇಲ್ಲ ಅಂತಾರೆ. ಅವ್ರು ಏನು ಮಾಡಿ, ನೆನ್ನೆ ಕೂಡ PDOಗೆ ಹೇಳಿದ್ದೀನಿ, ನೀವು ಇಲ್ಲೇ ಇದ್ದೀರಾ, ನೀವು ಎದುರುಗಡೆ ಇರೋದನ್ನ ನೀವು ಕಾಪಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಕಾಪಾಡ್ತೀರಿ ನೀವು? ಸರ್ಕಾರದ ಅಧಿಕಾರಿಗಳಿಗೆ ಸರ್ಕಾರ ಕಟ್ಟಡನ ಕಾಪಾಡಲಿಲ್ಲ ಅಂತ ಹೇಳಿದ್ರೆ ನೋಡಿ, ಬೇರೆ ಯಾರು ಬಂದು ವಾಸ ಮಾಡ್ತಿದ್ದಾರೆ ಇದ್ರೊಳಗಡೆ. ಅವರೆಲ್ಲ ಒಂದೊಂದು ಕೊಠಡಿ ಇಟ್ಕೊಂಡು ಆಫೀಸ್ಕೊಂಡು ಬರ್ಕೊಂಡು ಸಾರ್ವಜನಿಕರಿಗೆ ಸಿಗ್ತಾರೆ ಅನ್ನೋ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ತಮ್ಮ ಹತ್ರ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸರ್. ನಾನು 2 ಮಾತು ಕೇಳ್ಕೊಳ್ಳೋದು. ಯಾಕಂದ್ರೆ ಈಗ ಇಷ್ಟು ನಾವು ಈ ಸ್ಕೂಲ್ಗೆ ಶಾಂತಕುಮಾರ್ ಜೊತೆಗೆ ಕೈ ಜೋಡಿಸಿ ಏನ್ ಬೇಕೋ ಮಾಡಿದ್ದಾರೆ. ಪಾಪ ಆಗಿನ ಕಾಲಕ್ಕೆ ತುಂಬಾ ಕಷ್ಟ, ಎಲ್ಲೆಲ್ಲೋ ಯಾವ ಆಫೀಸ್ಗೆ ಕರ್ಕೊಂಡೋಗಿ ಎಲ್ಲೆಲ್ಲೋ ಏನೇನೋ ಬೇಕೋ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಇರೋ ಜನಕ್ಕ ದುಡ್ಡಿದ್ದು ಕೂಡ ಕೆಲಸ ಮಾಡ್ತಾ ಇಲ್ಲ. ಕಾಂಪೌಂಡ್ ಎಲ್ಲ ಹಾಳಾಗಿದೆ. ಇದು ನೋಡ ಕಸ, ಇದು ಪಂಚಾಯತ್ ಆಫೀಸಾ? ಹಾಳು ಬಿದ್ದು ಕೊಂಪೆ ಇದ್ದಾಗಿದೆ. ಅದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾಜಕ್ ಮಾಡಲಿ. ಯಾವ್ದನ್ನ ಶಾಂತಕುಮಾರ್ ಹೇಳ್ದಂಗೆ ಈ ಆಫೀಸ್ನ ಏನಾದರೂ ಮತ್ತೆ ತೆರವುಗೊಳಿಸಿ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ ಅಷ್ಟೇ.